ಇನ್ನು ಶಾಲೆಯ ಆವರಣಕ್ಕೆ ಕಾಡಾನೆ ನುಗ್ಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವ ಶಾಲೆ, ಎಲ್ಲಿರುವಂತಹ ಶಾಲೆ, ಯಾವಾಗ ಶಾಲೆಗೆ ಕಾಡಾನೆ ನುಗ್ಗುತ್ತಲ್ಲ ಆವಾಗ ಮಕ್ಕಳು ಕಂಗಾಲಾಗಿ ಹೋಗ್ತಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿದ್ದಾರೆ. ಕನಕಪುರ ತಾಲೂಕಿನ ದೊಡ್ಡ ಆಲದಹಳ್ಳಿ ಬಳಿ ಇರುವಂತಹ ಶಾಲೆ. ಶಾಲೆಗೆ ಸರಿಯಾದಂತಹ ಕಾಂಪೌಂಡ್ ಇರಲಿಲ್ಲ. ಶಾಲೆಯ ಒಳಗಡೆ ಮಕ್ಕಳಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದು. ನೀವು ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಶಾಲೆಯ ಆವರಣದ ಒಳಗಡೆ ಆನೆ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ದೃಶ್ಯ ಅದು. ಹೇಗಾಗಿರಬೇಕು ಅಲ್ಲಿರುವಂತಹ ಮಕ್ಕಳಿಗೆ, ಅಲ್ಲಿರುವಂತಹ ಆಡಳಿತ ಮಂಡಳಿಗೆ, ಸಿಬ್ಬಂದಿಗೆ. ಹೆಂಗ್ ಬರ್ತದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮೋಹನ್ ಕೊಡ್ತಾರೆ. ಮೋಹನ್, ದೊಡ್ಡಾಲಹಳ್ಳಿ ಅಂದ ತಕ್ಷಣವೇ DCM DK ಶಿವಕುಮಾರ್ ಅವರ ಊರು. ಅಂತಹ ಒಂದು ಊರಿನಲ್ಲಿ ಅಲ್ಲಿರುವಂತಹ ವಸತಿ ಶಾಲೆಗೆ ಆನೆ ನುಗ್ಗುತ್ತೆ. ಯಾವಾಗ ಆಗಿರುವಂತಹ ಘಟನೆ ಇದು? ಅಲ್ಲಿರುವಂತಹ ಸಿಬ್ಬಂದಿ ಹೇಳುವಂಥದ್ದು ಏನು ಅಂತ? ಖಂಡಿತ ಜಗದೀಶ್, ಏನು ಕಾಡಾನೆ ಪ್ರತ್ಯಕ್ಷಗೊಂಡಿರ್ತಕ್ಕಂಥದ್ದು DCM DK ಶಿವಕುಮಾರ್ ಅವರ ಸ್ವಗ್ರಾಮದ ಬಳಿ. ಇದೇ ಮೊದಲೇನಲ್ಲ, ಸಾಕಷ್ಟು ಬಾರಿ ಕಾಡಾನೆಗಳು ಆ ಒಂದು ಜಾಗಕ್ಕೆ ಲಗ್ಗೆಯನ್ನ ಹಿಡ್ದಿರ್ತವೆ. ಆನೆಗಳನ್ನ ತಡೆ ಹಿಡಿಬೇಕು ಅಂತ ಅಲ್ಲಿಯ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಸಾಕಷ್ಟು DCM DK ಶಿವಕುಮಾರ್ ಅವ್ರಿಗೆ ಒತ್ತಾಯವನ್ನ ಮಾಡೋ ಮೂಲಕ ಮನವಿಯನ್ನ ಸಾಕಷ್ಟು ಬಾರಿ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಈವರೆಗೂ ಕೂಡ ಯಾವುದೇ ಆನೆಗಳನ್ನ ತಡೆಯುವಂತ ಕೆಲಸಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ DCM DK ಶಿವಕುಮಾರ್ ಅವರು ಕೂಡ ನೀಡಿಲ್ಲ. ಹಾಗಾಗಿ ಪ್ರತಿನಿತ್ಯ ಕೂಡ ಆ ಏನೋ ಕಾಡಂಚಿನ ಗ್ರಾಮಗಳೇನಿದೆ, DK ಶಿವಕುಮಾರ್ ಊರು ಹುಟ್ಟೂರಾದಂತಹ ದೊಡ್ಡಾಲಹಳ್ಳಿಯ ಸುತ್ತಮುತ್ತಲ ಗ್ರಾಮಗಳಿಗೂ ಕೂಡ ಸಾಕಷ್ಟು ಕಾಡಾನೆಗಳು ಬಂದು ಹೋಗುವಂತ ಕೆಲಸವನ್ನ ಮಾಡ್ತಿರ್ತವೆ. ಆದ್ರೆ ಇಂದು ಮುಂಜಾನೆ ಏಕಾಏಕಿ ದೊಡ್ಡಾಲಹಳ್ಳಿಯ ಬಳಿ ಇರ್ತಕ್ಕಂತ ಒಂದು ಮೊರಾರ್ಜಿ ದೇಸಾಯಿ ಶಾಲೆಗೆ ಆವರಣಕ್ಕೆ ಒಂಟಿ ಸಲಗ ಒಂದು ಕಾಣಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಒಂಟಿ ಸಲಗ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಆ ಒಂದು ಏನು ಮೊರಾರ್ಜಿ ದೇಸಾಯಿ ಶಾಲೆ ಏನಿದೆ ಅದಕ್ಕೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿಲ್ಲ ಅನ್ನೋದು ಒಂದು ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಾಂಪೌಂಡ್ ಇಲ್ಲದೆ ಇರತಕ್ಕಂಥ ಶಾಲೆಯ ಆವರಣಕ್ಕೆ ಸದ್ಯ ಬೆಳಗ್ಗೆ ಏಕಾಏಕಿ ಕಾಡಾನೆ ಕೂಡ ಬಂದಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಿಕ್ಷಕರು ಕೂಡ ಸಾಕಷ್ಟು ಆತಂಕದಲ್ಲಿ ಭಯಭೀತರಾಗಿದ್ರು. ಆ ಒಂದು ಏನು ಒಂಟಿ ಸಲಗ ಏನಿದೆ, ಆ ಒಂಟಿ ಸಲಗ ಸಾಕಷ್ಟು ಶಾಲೆಯ ಆವರಣದಲ್ಲೆಲ್ಲ ಸುತ್ತಾಡೋ ಮೂಲಕ ಸಾಕಷ್ಟು ಆತಂಕವನ್ನ ಸೃಷ್ಟಿಸಿತ್ತು. ಇದಾದ ಬಳಿಕ ವಿಷಯವನ್ನ ಅಲ್ಲಿಯ ಶಿಕ್ಷಕರು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತ ಅಲ್ಲಿಯ ಅರಣ್ಯ ಸಿಬ್ಬಂದಿಗಳು ಕೂಡ ಸದ್ಯ ಅಲ್ಲೇ ಕಿರು ಅರಣ್ಯ ಪ್ರದೇಶಕ್ಕೆ ಕಾಡಾನೆಯನ್ನ ಓಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಅಲ್ಲಿಯ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಅಂತ ತಕ್ಷಣ ಅಲ್ಲೇ ಒಂದು ವಸತಿಯನ್ನ ಕೂಡ, ಆ ಒಂದು ಶಾಲೆಯಲ್ಲಿ ವಸತಿಯ ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಮತ್ತೆ ಆ ಒಂದು ಒಂಟಿ ಸಲಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಡಾನೆಗಳು ಹಿಂಡಿಂಡಾಗಿ ಬರುವಂತ ಕೆಲಸವನ್ನ ಮಾಡ್ತವೆ. ಆದ್ರೂ ಕೂಡ ಏನೋ ಈ ಒಂದು ಅರಣ್ಯಾಧಿಕಾರಿಗಳು ಸಾಕಷ್ಟು ಕೈಯನ್ನ ಚೆಲ್ಲಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಆ ಒಂದು ಕಾಡಾನೆಗಳು ಬಾರದಂತೆ ತಡಿಬೇಕು. ಹಾಗೆ ಏನೋ ಈ ಒಂದು ಶಾಲೆಗೆ ಸುಸೂತ್ರವಾದಂತಹ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಸದ್ಯ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಏನೋ ಈ ಒಂದು ವಿಷಯವು ಕೂಡ ಅಲ್ಲಿಯ ಸ್ಥಳೀಯ ನಾಯಕರಿಗಾಗಿರ್ಬೋದು ಹಾಗೆ DK ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಅಲ್ಲಿಯ ಶಿಕ್ಷಕರು ಮಾಡಿರ್ತಕ್ಕಂಥದ್ದು. ಈ ಒಂದು ಏನು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಹಾಗೆ ಕಾಡಾನೆಗಳನ್ನ ತಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡ್ತೀನಿ ಅನ್ನೋ ಮಾತನ್ನ ಸದ್ಯ DCM DK ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.